ಹಲೋ, ಹಾಯ್, ನಮಸ್ತೆ. ನಾನು ಸುಜಾತ ಜೊತೆ ನಮ್ಮ ಕುಂದಾಪುರ ಕೈ ರುಚಿಗೆ ಸ್ವಾಗತ ಕೋರ್ತಾ ಇವತ್ತೊಂದು ತುಂಬ 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 ಟೇಸ್ಟಿಯಾಗಿರುವ ಬೀಟ್ರೂಟ್ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ಬೀಟ್ರೂಟು ಹಚ್ಚಿಬಿಟ್ಟು ಮಾಡೋದಕ್ಕಿಂತ ತುರಿಬಿಟ್ಟು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆ ಇಲ್ಲ ದೋಸೆ ಜೊತೆನೂ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಒಮ್ಮೆ ನೋಡಿ. ಎಲ್ಲ ಬೀಟ್ರೋಟೆಲ್ಲ ತುರಿದು ಇಟ್ಕೊಂಡಿದ್ದೀನಿ. 2 ಬೀಟ್ರೋಟು, ಟೊಮೆಟೊ, ಈರುಳ್ಳಿ ಹಚ್ಚಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಹಾಕ್ತಾಯಿದ್ದೀನಿ. ಹಾಗೆ ಕರಿಬೇವಿನ ಒಂದು 4-5 ಎಸಳು ನಾನು ಕಟ್ ಮಾಡಿ ಜೋರು ಮಾಡಿ ಹಾಕೋದು. ಹಾಗೆ ಒಂದು ದಪ್ಪ ಈರುಳ್ಳಿ ಹಚ್ಚಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಹಾಗೆ ಸಣ್ಣ ಉರಿಯಲ್ಲಿ ಫ್ರೈ ಆಗಿರುತ್ತೆ. ಬೀಟ್ರೋಟ್ ತುರಿದು ಇಟ್ಕೊಂಡಿದ್ದೀನಿ. ಇದು ಏನಂದರೆ ಬೇಗನೂ ಬೇಯ್ತದೆ ಮತ್ತು ಫುಲ್ಲು ಸಾಫ್ಟ್ ಆಗುತ್ತೆ. ಬೀಟ್ರೋಟ್ ಹಚ್ಚಿ ಮಾಡೋದಕ್ಕಿಂತ ಇದು ತುಂಬ ಚೆನ್ನಾಗಿರುತ್ತೆ. ನಾನು ಈ ಥರನೂ ಮಾಡ್ತೀನಿ. ಮತ್ತು ಬೀಟ್ರೋಟೆಲ್ಲ ಸಾಂಬಾರು ಮಾಡಿದರೆ ಅಷ್ಟು ಚೆನ್ನಾಗಿರಲ್ಲ. ಇದು ಆಯಿತು, ಫ್ರೈ ಆಯಿತು. ಈಗ ಟೊಮೆಟೊ ಟೊಮೆಟೊ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ. ಇದ್ರ ಜೊತೆ ಚೆನ್ನಾಗಿ ಇದನ್ನು ಹಚ್ಚಿ ವಾಸನೆ ಹೋಗೋ ತನಕ ಬಾರಿಸ್ತೀನಿ ಫ್ರೆಂಡ್ಸ್. ಇದು ಬೀಟ್ರೋಟ್ ಪಲ್ಯ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಚಪಾತಿ ಜೊತೆ ಅಂತೂ ಹೆಲ್ದಿ ಮಾಡ್ತಿದ್ದು ಮತ್ತು ಹೆಲ್ದಿಗೆ ಒಳ್ಳೆಯದಲ್ವ ಬೀಟ್ರೋಟು. ಸ್ವಲ್ಪ ಉಪ್ಪು ಹಾಕ್ತೀನಿ. ಇನ್ನೂ ಸಾಫ್ಟ್ ಆಗಿರುತ್ತೆ, ಬೇಗ ಬೇಯ್ತದೆ. ಸಣ್ಣ ಉರಿಯಲ್ಲಿ ಹೀಗೆ ಕೈ ಆಡಿಸ್ತಾನೆ ಇಡಬೇಕು. ಇವಾಗ ತುರಿದು ಇಟ್ಕೊಂಡಿರೋದು ಬೀಟ್ರೋಟ್ ಹಾಕ್ತೀನಿ. ಫ್ರೆಶ್ಶಾಗಿದೆ ನೋಡಿ ಬೀಟ್ರೋಟು. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈ ಥರ ಬೀಟ್ರೋಟ್ ಪಲ್ಯ ಹಚ್ಚಿ ಅದನ್ನು ಪೀಸ್ ಮಾಡಿದರೆ ಅವ್ರಿಗೆ ಇಷ್ಟ ಆಗಲ್ಲ. ಇದು ಒಂದು ಸ್ವಲ್ಪ ತುರಿ ಇರುತ್ತಲ್ಲ, ಕ್ಯಾರೆಟ್ ಈ ಥರ ಮಕ್ಕಳು ಏನೋ ಕಲರ್ಫುಲ್ ಆಗಿದೆ ಅಂತ ಇಷ್ಟಪಟ್ಟು ತಿಂತಾರೆ. ಬೀಟ್ರೋಟು ತುಂಬ ಒಳ್ಳೆಯದು. ಹಿಮೋಗ್ಲೋಬಿನ್ ಅಂತೂ ಫುಲ್ ಇಂಪ್ರೂವ್ ಆಗಿರುತ್ತೆ. ಆಯಿತು, ಇದೀಗ ಸ್ವಲ್ಪ ಬೇಯ್ತಾನೆ ಇದೆ. ಸಣ್ಣ ಉರಿಯಲ್ಲಿ ಮುಚ್ಚಿ ಇಟ್ಬಿಡ್ತೀನಿ. ಸ್ವಲ್ಪ ನೀರು ಹೀಗೆ ಚಿಮ್ಮಿಸ್ಬಿಡ್ತೀನಿ. ಬೆಂತು ಸಾಫ್ಟ್ ಆಯಿತು. ಇವಾಗ ನೀವು ಯಾವ ಥರ ಮಾಡ್ತೀರಾ? ಈ ಥರ ಮಾಡಿಲ್ಲ ಅಂದರೆ ಒಂದು ಸರ್ತಿ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಬೇಗ ಬೇಯ್ತದೆ. ಅದು ಸುಮಾರು ಸಿಟಿ ಹಾಕಬೇಕು, ಇಲ್ಲ ಅಂದರೆ ಜಾಸ್ತಿ ಹೊತ್ತು ಬೇಯಿಸಬೇಕು ಪೀಸ್ ಮಾಡಿದರೆ. ಇದೇನಿಲ್ಲ, ಬೇಗ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿಗೆ ಮನೇಲಿ ಮಾಡಿರುವಂಥ ಸಾಂಬಾರು ಪುಡಿನ ಪಲ್ಯ ಪುಡಿ ಅಂತೀವಿ, ಅದನ್ನು ಹುಳಿ ಪುಡಿ ಅದನ್ನು ಹೀಗೆ ಮಾಡಿಬಿಟ್ಟು ಹಾಕಿಬಿಟ್ರೆ ಮುಗೀತು. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ. ಇವಾಗ ಆಲೂಗಡ್ಡೆನೂ ಮತ್ತು ಕ್ಯಾರೆಟನ್ನು ಈ ಥರ ತುರಿದು ಕಟ್ಲೆಟ್ ಮಾಡ್ತೀವಿ. ಇದು ಪಲ್ಯಕ್ಕೆ. ಇದು ಹಸಿಮೆಣಸಿನ್ಕಾಯಿ ಏನು ಹಾಕಿಲ್ಲ ನಾನು, ಬರೀ ಸಾಂಬಾರು ಪುಡಿನೇ ಹಾಕಿದ್ದೀನಿ. ಚೆನ್ನಾಗಿ ಬೇಯ್ತಾ ಇದೆ ನೋಡಿ. ಆಯಿತು, ಇವಾಗ ಸ್ವಲ್ಪ ಹುಣಸೆ ಹಣ್ಣು ನೆನೆಸಿ ಇಟ್ಕೊಂಡಿದ್ದೀನಿ ಪಲ್ಯಕ್ಕೆ. ಲಾಸ್ಟಲ್ಲಿ ಹುಳಿ ಟೊಮೆಟೊ 2 ಹಾಕಿದ್ರು, 1 ಹಾಕಿದ್ರು. ಸ್ವಲ್ಪ ಹುಣಸೆ ಹಣ್ಣು ಬೇಕಾಗುತ್ತೆ, ಯಾಕಂದರೆ ಸ್ವಲ್ಪ ಇದು ಸ್ವೀಟ್ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ರಸ ಹಾಕಿ ಮತ್ತೊಂದು ಸ್ವಲ್ಪ ಒಂದು 5 ನಿಮಿಷ ಹೀಗೆ ಸಣ್ಣ ಉರಿಯಲ್ಲಿ ಮುಚ್ಚಿಟ್ಟು ಬೇಯಿಸಿದರೆ ಪಲ್ಯ ಮುಗಿದೇ ಹೋಯಿತು. ಒಮ್ಮೆ ನೀವು ಮಾಡಿ ನೋಡಿ. ಇಲ್ಲ ಅಂದರೆ ನಾನು ಮಾಡಿರೋ ಪಲ್ಯ ಯಾವ ಥರ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿ ತನಕ ಕಾಯ್ತಾ ಇರಿ. ಓಕೆ, ಬಾಯ್.